ಹಾಯ್ ಫ್ರೆಂಡ್ಸ್, ಮೀಡಿಯಾ ಜಗತ್ತಿಗೆ ಸ್ವಾಗತ. ಫ್ರೆಂಡ್ಸ್, ಶ್ರೀರಾಮುಲು ಮತ್ತು ಗಾಲಿ ಜನಾರ್ದನ ರೆಡ್ಡಿ ಒಂದು ಕಾಲದಲ್ಲಿ ಕುಚಿಕುಗಳಂತಿದ್ದವರು ಈಗ ವೈರಿಗಳಂತಾಗಿದ್ದಾರೆ. ತನ್ನನ್ನ ರಾಜಕೀಯವಾಗಿ ಮುಗಿಸಲು ರೆಡ್ಡಿ ಯತ್ನಿಸುತ್ತಿದ್ದಾರೆ ಅಂತ ರಾಮುಲು ಆರೋಪಿಸಿದ್ರೆ, ರಾಮುಲರನ್ನ ರಾಜಕೀಯವಾಗಿ ಬೆಳೆಸಿದ್ದು ನಾನು ಅಂತಾರೆ ರೆಡ್ಡಿ. ಹಾಗಿದ್ರೆ ಇವರಿಬ್ರಲ್ಲಿ ಯಾರು ಬೆಸ್ಟ್? ಇಬ್ಬರನ್ನ ಅಕ್ಕಪಕ್ಕ ಕೂರಿಸಿದ್ರೆ ಯಾರು ಹೆಚ್ಚು ತೂಗ್ತಾರೆ ಅನ್ನೋದನ್ನ ಈ ವಿಡಿಯೋದಲ್ಲಿ ತೋರಿಸ್ತೀವಿ. ಇಂಟ್ರೆಸ್ಟಿಂಗ್ ಆಗಿರೋ ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ. ಅದಕ್ಕೂ ಮುನ್ನ ನೀವಿನ್ನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ. ವಯಸ್ಸು ಫ್ರೆಂಡ್ಸ್, ಶ್ರೀರಾಮುಲುಗೆ 54 ವರ್ಷ, ಜನಾರ್ದನ ರೆಡ್ಡಿಗೆ 58 ವರ್ಷ. ರಾಮುಲುಗಿಂತ ರೆಡ್ಡಿ 4 ವರ್ಷ ದೊಡ್ಡವರು. ಶಿಕ್ಷಣ, ರಾಮುಲು BA ಪದವಿ ಪಡೆದಿದ್ದಾರೆ. ಜನಾರ್ದನ ರೆಡ್ಡಿ ಓದಿರೋದು 10ನೇ ತರಗತಿವರೆಗೆ ಮಾತ್ರ. ಸೊ ಹೆಚ್ಚು ಓದಿರೋದು ರಾಮುಲು. ಹುದ್ದೆ, ರಾಮುಲು ಬಿಜೆಪಿಯ ಮಾಜಿ MLA. ಜನಾರ್ದನ ರೆಡ್ಡಿ ಕೊಪ್ಪಳ ಜಿಲ್ಲೆ ಗಂಗಾವತಿ ಕ್ಷೇತ್ರದ ಬಿಜೆಪಿ MLA. ಸೋಲು ಗೆಲುವಿನ ಅಂತರ. 2023ರ ವಿಧಾನಸಭೆ ಚುನಾವಣೆಯಲ್ಲಿ ರಾಮುಲು 29,300 ವೋಟ್ಗಳಿಂದ ಸೋಲು ಕಂಡಿದ್ರು. ತಾವು ಸ್ಪರ್ಧಿಸಿದ್ದ ಬಳ್ಳಾರಿ ಕ್ಷೇತ್ರದಲ್ಲಿ 40.80% ವೋಟ್ ಪಡೆದಿದ್ರು. ಅತ್ತ ಜನಾರ್ದನ ರೆಡ್ಡಿ 8,266 ವೋಟ್ಗಳಿಂದ ಜಯಭೇರಿ ಬಾರಿಸಿದ್ರು. ಗಂಗಾವತಿ ಕ್ಷೇತ್ರದಲ್ಲಿ ಮತದಾನ ಮಾಡಿದ ಒಟ್ಟು ಮತದಾರರಲ್ಲಿ 41.42% ಮತದಾರರು ರೆಡ್ಡಿಗೆ ವೋಟ್ ಹಾಕಿ ಗೆಲ್ಲಿಸಿದ್ರು. ಚುನಾವಣಾ ಅನುಭವ, ಶ್ರೀರಾಮುಲು 1999ರಿಂದ ಚುನಾವಣಾ ರಾಜಕೀಯದಲ್ಲಿದ್ದಾರೆ. ಅಲ್ಲಿಂದ ಇಲ್ಲಿಯವರೆಗೆ 4 ಬಾರಿ MLA, 1 ಬಾರಿ ಲೋಕಸಭೆ ಸದಸ್ಯ ಮತ್ತು 3 ಬಾರಿ ರಾಜ್ಯ ಸರ್ಕಾರದಲ್ಲಿ ಮಂತ್ರಿ ಆಗಿದ್ದಾರೆ. ಹಾಗೆ 2 ಬಾರಿ ವಿಧಾನಸಭೆ ಮತ್ತು 1 ಬಾರಿ ಲೋಕಸಭೆ ಎಲೆಕ್ಷನ್ ಸೇರಿ ಒಟ್ಟು 3 ಸೋಲು ಕಂಡಿದ್ದಾರೆ. ಜನಾರ್ದನ ರೆಡ್ಡಿ 2006ರಿಂದ ಚುನಾವಣಾ ರಾಜಕೀಯದಲ್ಲಿದ್ದಾರೆ. ಅಲ್ಲಿಂದ ಇಲ್ಲಿಯವರೆಗೆ 1 ಬಾರಿ MLA, 1 ಬಾರಿ MLC ಮತ್ತು 1 ಬಾರಿ ರಾಜ್ಯ ಸರ್ಕಾರದಲ್ಲಿ ಮಂತ್ರಿಯಾಗಿದ್ದಾರೆ. ಸೋಲು 0. ಕ್ರಿಮಿನಲ್ ಕೇಸ್, ರಾಮುಲು ವಿರುದ್ಧ 5 ಕ್ರಿಮಿನಲ್ ಕೇಸ್ಗಳು ಬಾಕಿ ಇವೆ. ಇವುಗಳು ಬೆದರಿಕೆ, ಪಿತೂರಿ, ಅತಿಕ್ರಮಣ ಮುಂತಾದ ಆರೋಪಗಳಿಗೆ ಸಂಬಂಧಿಸಿದ್ದು. ಜನಾರ್ದನ ರೆಡ್ಡಿ ವಿರುದ್ಧ 20 ಕ್ರಿಮಿನಲ್ ಕೇಸ್ಗಳು ಬಾಕಿ ಇವೆ. ಇವುಗಳು ಚೀಟಿಂಗ್, ಕಳ್ಳತನ, ನಂಬಿಕೆ ದ್ರೋಹ, ಚುನಾವಣೆ ಮೇಲೆ ಪ್ರಭಾವ ಬೀರಿದ್ದು ಮುಂತಾದ ಆರೋಪಗಳಿಗೆ ಸಂಬಂಧಿಸಿದ್ದಾಗಿವೆ. ಪತ್ನಿ ಮತ್ತು ಮಕ್ಕಳು, ರಾಮುಲು ಪತ್ನಿ ಹೆಸರು ಭಾಗ್ಯಲಕ್ಷ್ಮಿ. ಇವರಿಗೆ ರಕ್ಷಿತಾ, ದೀಕ್ಷಿತಾ, ಅಂಕಿತಾ ಮತ್ತು ಧನುಷ್ ಎಂಬ 4 ಮಕ್ಕಳಿದ್ದಾರೆ. ಗಾಲಿ ಜನಾರ್ದನ ರೆಡ್ಡಿ ಪತ್ನಿ ಹೆಸರು ಲಕ್ಷ್ಮಿ ಅರುಣಾ. ಇವರಿಗೆ ಬ್ರಹ್ಮಣಿ ರೆಡ್ಡಿ ಮತ್ತು ಕಿರೀಟಿ ರೆಡ್ಡಿ ಎಂಬ 2 ಮಕ್ಕಳಿದ್ದಾರೆ. ಚಿನ್ನ, ರಾಮುಲು ಕುಟುಂಬದ ಬಳಿ 6 kg 900 ಗ್ರಾಂನಷ್ಟು ಚಿನ್ನ ಇದೆ. ಇದರ ಮೌಲ್ಯ 4.5 ಕೋಟಿ ಅಂತ ಘೋಷಿಸಿಕೊಂಡಿದ್ದಾರೆ. ರೆಡ್ಡಿ ಮತ್ತು ಪತ್ನಿ ಬಳಿ ಬರೋಬ್ಬರಿ 84 kgಯಷ್ಟು ಚಿನ್ನ ಇದೆ. ಇದರ ಮೌಲ್ಯ 24 ಕೋಟಿ ಅಂತ ಘೋಷಿಸಿಕೊಂಡಿದ್ದಾರೆ. ಹೆಚ್ಚು ಚಿನ್ನಾಭರಣ ಇರೋದು ಜನಾರ್ದನ ರೆಡ್ಡಿ ಬಳಿ. ಬೆಳ್ಳಿ, ರಾಮುಲು ಕುಟುಂಬದ ಬಳಿ 9.5 kgಯಷ್ಟು ಬೆಳ್ಳಿ ಇದೆ. ಇದರ ಮೌಲ್ಯ 7.79 ಲಕ್ಷ ಅಂತ ಘೋಷಿಸಿಕೊಂಡಿದ್ದಾರೆ. ರೆಡ್ಡಿ ಮತ್ತು ಪತ್ನಿ ಬಳಿ ಬರೋಬ್ಬರಿ 436 kgಯಷ್ಟು ಬೆಳ್ಳಿ ಇದೆ. ಅಂದ್ರೆ ಹತ್ತತ್ರ 4.5 ಕ್ವಿಂಟಾಲ್ ಆಗುತ್ತೆ. ಇವುಗಳ ಒಟ್ಟು ಮೌಲ್ಯ 1.09 ಕೋಟಿ ಅಂತ ಘೋಷಿಸಿಕೊಂಡಿದ್ದಾರೆ. ಹೆಚ್ಚು ಬೆಳ್ಳಿ ಇರೋದು ಕೂಡ ರೆಡ್ಡಿ ಬಳಿ. ಷೇರು, ಮ್ಯೂಚುವಲ್ ಫಂಡ್, ರಾಮುಲು ಕುಟುಂಬ ಷೇರು, ಮ್ಯೂಚುವಲ್ ಫಂಡ್ ರೂಪದಲ್ಲಿ ಯಾವುದೇ ಹಣ ಹೊಂದಿಲ್ಲ. ರೆಡ್ಡಿ ಮತ್ತು ಪತ್ನಿ ಬರೋಬ್ಬರಿ 106 ಕೋಟಿ ಮೌಲ್ಯದ ಷೇರು, ಮ್ಯೂಚುವಲ್ ಫಂಡ್ ಹೊಂದಿದ್ದಾರೆ. ವಾಹನ, ರಾಮುಲು ಬಳಿ BMW ಮತ್ತು ಟೊಯೋಟಾ ಇನ್ನೋವಾ ಕಾರುಗಳು ಮತ್ತು ಅಶೋಕ್ ಲೇಲ್ಯಾಂಡ್ ಬಸ್ ಇದೆ. ಇವುಗಳ ಒಟ್ಟು ಮೌಲ್ಯ 1.88 ಕೋಟಿ ಅಂತ ಘೋಷಿಸಿಕೊಂಡಿದ್ದಾರೆ. ಜನಾರ್ದನ ರೆಡ್ಡಿ ತಮ್ಮ ಬಳಿ ಸ್ವಂತ ವಾಹನ ಇಲ್ಲ ಅಂತ ಘೋಷಿಸಿಕೊಂಡಿದ್ದಾರೆ. ವಾಹನದ ವಿಚಾರದಲ್ಲಿ ರಾಮುಲು ಮುಂದಿದ್ದಾರೆ. ಮನೆ, ರಾಮುಲು ಕುಟುಂಬದ ಬಳಿ 4 ಮನೆ ಅಥವಾ ವಸತಿ ಕಟ್ಟಡಗಳಿವೆ. ಇವುಗಳ ಒಟ್ಟು ಮೌಲ್ಯ 13.65 ಕೋಟಿ. ರೆಡ್ಡಿ ಮತ್ತು ಪತ್ನಿ ಬಳಿಯೂ 4 ಮನೆಗಳಿವೆ.
ಇವುಗಳ ಒಟ್ಟು ಮೌಲ್ಯ 11.37 ಕೋಟಿ. ಹೆಚ್ಚು ಬೆಲೆ ಬಾಳುವ ಮನೆ ಇರೋದು ರಾಮುಲು ಕುಟುಂಬದ ಬಳಿ. ಕೃಷಿ ಜಮೀನು. ರಾಮುಲು ಕುಟುಂಬದ ಬಳಿ 3 ಎಕರೆ ಕೃಷಿ ಜಮೀನು ಇದೆ. ಇದರ ಮೌಲ್ಯ 11 ಲಕ್ಷ ಅಂತ ಘೋಷಿಸಿಕೊಂಡಿದ್ದಾರೆ. ರೆಡ್ಡಿ ಮತ್ತು ಪತ್ನಿ ಬಳಿ 86 ಎಕರೆ ಕೃಷಿ ಜಮೀನು ಇದೆ. ಇವುಗಳ ಒಟ್ಟು ಮೌಲ್ಯ 73 ಲಕ್ಷ ಅಂತ ಘೋಷಿಸಿಕೊಂಡಿದ್ದಾರೆ. ಈ ವಿಚಾರದಲ್ಲಿ ರೆಡ್ಡಿ ಮುಂದಿದ್ದಾರೆ. ಕೃಷಿಯೇತರ ಸೈಟು. ರಾಮುಲು ಕುಟುಂಬದ ಬಳಿ 5 ಕೃಷಿಯೇತರ ಸೈಟುಗಳಿವೆ. ಇವುಗಳ ಒಟ್ಟು ಮೌಲ್ಯ 44.18 ಕೋಟಿ. ರೆಡ್ಡಿ ಮತ್ತು ಪತ್ನಿ ಬಳಿ ಬರೋಬ್ಬರಿ 98 ಕಡೆ ಕೃಷಿಯೇತರ ಸೈಟುಗಳಿವೆ. ಇವುಗಳ ಒಟ್ಟು ಮೌಲ್ಯ 94.97 ಕೋಟಿ ಅಂತ ಘೋಷಿಸಿಕೊಂಡಿದ್ದಾರೆ. ಈ ವಿಚಾರದಲ್ಲೂ ರೆಡ್ಡಿ ಹೆಚ್ಚು ತೂಗ್ತಾರೆ. ವಾಣಿಜ್ಯ ಕಟ್ಟಡ. ರಾಮುಲು ಕುಟುಂಬದ ಬಳಿ ಒಂದು ವಾಣಿಜ್ಯ ಕಟ್ಟಡವಿದೆ. ಇದರ ಮೌಲ್ಯ 2.5 ಕೋಟಿ. ರೆಡ್ಡಿ ಮತ್ತು ಪತ್ನಿ ಬಳಿ 4 ವಾಣಿಜ್ಯ ಕಟ್ಟಡಗಳಿವೆ. ಇವುಗಳ ಒಟ್ಟು ಮೌಲ್ಯ 6.59 ಕೋಟಿ. ಸಾಲ ಕೊಟ್ಟಿರೋದು. ರಾಮುಲು ಕುಟುಂಬ ವಿವಿಧ ವ್ಯಕ್ತಿ ಮತ್ತು ಕಂಪನಿಗಳಿಗೆ 75 ಲಕ್ಷ ರೂಪಾಯಿ ಸಾಲ ಅಥವಾ ಅಡ್ವಾನ್ಸ್ ಕೊಟ್ಟಿದೆ. ರೆಡ್ಡಿ ಮತ್ತು ಪತ್ನಿದು 0. ಈ ವಿಚಾರದಲ್ಲಿ ರಾಮುಲು ಮುಂದಿದ್ದಾರೆ. ಒಟ್ಟು ಆಸ್ತಿ. ರಾಮುಲು ತಮ್ಮ ಕುಟುಂಬದ ಬಳಿ ಇರೋ ಎಲ್ಲ ಆಸ್ತಿಪಾಸ್ತಿಗಳನ್ನ ಒಟ್ಟು ಸೇರಿಸಿದ್ರೆ 70 ಕೋಟಿ ಆಗುತ್ತೆ ಅಂತ ಘೋಷಿಸಿಕೊಂಡಿದ್ದಾರೆ. ರೆಡ್ಡಿ ಮತ್ತು ಪತ್ನಿ ಬಳಿ ಬರೋಬ್ಬರಿ 246 ಕೋಟಿ ಮೌಲ್ಯದ ಆಸ್ತಿಪಾಸ್ತಿ ಇರೋದಾಗಿ ಘೋಷಿಸಿಕೊಂಡಿದ್ದಾರೆ. ಇಬ್ಬರಲ್ಲಿ ಜನಾರ್ದನ ರೆಡ್ಡಿಯೇ ಹೆಚ್ಚು ಶ್ರೀಮಂತ. ಆಸ್ತಿಯ ದೊಡ್ಡ ಪಾಲು. ರಾಮುಲು ಕುಟುಂಬದ ಆಸ್ತಿಯಲ್ಲಿ ದೊಡ್ಡ ಪಾಲು ಇರೋದು ಕೃಷಿಯೇತರ ಸೈಟುಗಳದ್ದು. 44.18 ಕೋಟಿ ಮೌಲ್ಯದ ಆಸ್ತಿಯನ್ನ ಈ ರೂಪದಲ್ಲಿ ಹೊಂದಿದೆ. ರೆಡ್ಡಿ ಮತ್ತು ಪತ್ನಿಯ ಆಸ್ತಿಯಲ್ಲಿ ದೊಡ್ಡ ಪಾಲು ಇರೋದು ಷೇರು ಮ್ಯೂಚುವಲ್ ಫಂಡ್ದು. 106 ಕೋಟಿ ಆಸ್ತಿಯನ್ನ ಈ ರೂಪದಲ್ಲಿ ಹೊಂದಿದ್ದಾರೆ. ಸಾಲ ಬಾಕಿ. ರಾಮುಲು ಕುಟುಂಬ 6.97 ಕೋಟಿ ರೂಪಾಯಿಯಷ್ಟು ಸಾಲ ಮತ್ತು ಹೊಣೆಗಾರಿಕೆ ಬಾಕಿ ಉಳಿಸಿಕೊಂಡಿದ್ದಾರೆ. ರೆಡ್ಡಿ ಮತ್ತು ಪತ್ನಿ ಯಾವುದೇ ಸಾಲ ಬಾಕಿ ಇಲ್ಲ ಅಂತ ಘೋಷಿಸಿಕೊಂಡಿದ್ದಾರೆ. ಆದಾಯ. ರಾಮುಲರ ವಾರ್ಷಿಕ ಆದಾಯ 49.76 ಲಕ್ಷ. ಅಂದ್ರೆ ತಿಂಗಳಿಗೆ ಸರಾಸರಿ 4.14 ಲಕ್ಷ. ದಿನಕ್ಕೆ 13,800 ಆಗುತ್ತೆ. ಜನಾರ್ದನ ರೆಡ್ಡಿಯ ವಾರ್ಷಿಕ ಆದಾಯ 65.21 ಲಕ್ಷ. ಅಂದ್ರೆ ತಿಂಗಳಿಗೆ ಸರಾಸರಿ 5.43 ಲಕ್ಷ. ದಿನಕ್ಕೆ 18,000 ಆಗುತ್ತೆ. ಹೆಚ್ಚು ಆದಾಯ ಪಡಿತಿರೋದು ಜನಾರ್ದನ ರೆಡ್ಡಿ. ಪತ್ನಿಯ ಆದಾಯ. ರಾಮುಲು ಪತ್ನಿ ಭಾಗ್ಯಲಕ್ಷ್ಮಿಯ ವಾರ್ಷಿಕ ಆದಾಯ 9.19 ಲಕ್ಷ. ಅಂದ್ರೆ ತಿಂಗಳಿಗೆ ಸರಾಸರಿ 75,500. ದಿನಕ್ಕೆ 2,500 ಆಗುತ್ತೆ. ಜನಾರ್ದನ ರೆಡ್ಡಿ ಪತ್ನಿ ಲಕ್ಷ್ಮಿ ಅರುಣಾರ ವಾರ್ಷಿಕ ಆದಾಯ 21.11 ಲಕ್ಷ. ಅಂದ್ರೆ ತಿಂಗಳಿಗೆ 1,75,000. ದಿನಕ್ಕೆ 5,800 ರೂಪಾಯಿ ಆಗುತ್ತೆ. ಇಬ್ರಲ್ಲಿ ರೆಡ್ಡಿ ಪತ್ನಿಯ ಆದಾಯವೇ ಹೆಚ್ಚು. ಜಾತಿ ಅಥವಾ ಸಮುದಾಯ. ರಾಮುಲು ವಾಲ್ಮೀಕಿ ನಾಯಕ ಅಥವಾ ಎಸ್ಟಿ ಸಮುದಾಯದವರು. ಜನಾರ್ದನ ರೆಡ್ಡಿ ಸಮುದಾಯದವರು. ಸೋ ಫ್ರೆಂಡ್ಸ್, ಇದಷ್ಟು ರಾಮುಲು ಮತ್ತು ಜನಾರ್ದನ ರೆಡ್ಡಿ ಪೈಕಿ ಯಾರು ಬೆಸ್ಟ್, ಯಾವ ವಿಚಾರಗಳಲ್ಲಿ ರಾಮುಲು ಮುಂದಿದ್ದಾರೆ, ಯಾವ ವಿಚಾರಗಳಲ್ಲಿ ರೆಡ್ಡಿ ಮುಂದಿದ್ದಾರೆ ಅನ್ನೋದನ್ನ ತಿಳಿಸಿಕೊಡೋ ಪ್ರಯತ್ನ. ಇವರಿಬ್ಬರಲ್ಲಿ ನಿಮ್ಮ ನೆಚ್ಚಿನ ನಾಯಕ ಯಾರು ಕಾಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋ ಇಷ್ಟವಾದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ. ಧನ್ಯವಾದ.